ಯೇಸು ಕ್ರಿಸ್ತರು ಹುಟ್ಟಿದ ಸಂದರ್ಭವನ್ನು ಧ್ಯಾನಿಸುವ ಎಲ್ಲರೂ ಕೂಡ ಆತನ ಜನನ ನಿಜವೆಂದು ನಂಬಿ ಸಂಭ್ರಮಿಸುತ್ತಾರೆ. ಆದರೆ ನಂಬದ ಅನ್ಯರು, ಮತಾಂಧರು, ವಿಮರ್ಶಕರು ಅಥವಾ ವಿರೋಧಿಸುವವರಿಗೆ ಯೇಸು ಕ್ರಿಸ್ತರ ಜನನವು ವಿರೋಧದ ಅಸ್ತ್ರವಾಗಿ ಮಾರ್ಪಟ್ಟಿದೆ. ಯೇಸು ಕ್ರಿಸ್ತರ ಜನನಕ್ಕೆ ಯಾವುದೇ ಆಧಾರಗಳಿವೆಯೇ? ಯೇಸು ಯಾವಾಗ ಹುಟ್ಟಿದನು? ಯಾವ ವರ್ಷದಲ್ಲಿ ಹುಟ್ಟಿದನು? ಯಾವ ದಿನಾಂಕವೆಂದು ಹುಟ್ಟಿದನು ಎಂದು ಅನೇಕರು ವಿಮರ್ಶಿಸುತ್ತಿದ್ದಾರೆ. ಅದು ವಿಮರ್ಶಾತ್ಮಕವಾಗಿ ಮಾರ್ಪಟ್ಟಿದೆ. ಆದರೆ ಈ ವಿಡಿಯೋದಲ್ಲಿ ಯೇಸು ಕ್ರಿಸ್ತರ ಜನನಕ್ಕೆ ಐತಿಹಾಸಿಕ ಆಧಾರಗಳು ಏನು ಮತ್ತು ಪುರಾತತ್ವ ಆಧಾರಗಳು ಏನು ಎಂಬುದನ್ನು ಬಹಳ ಸ್ಪಷ್ಟವಾಗಿ ನೀಡ್ತೇನೆ. ದಯವಿಟ್ಟು ಪೂರ್ತಿಯಾಗಿ ನೋಡಿ. ಹಾಗಿದ್ದರೆ ಯೇಸು ಕ್ರಿಸ್ತರ ವಿಷಯದಲ್ಲಿ ನಿಜವಾಗಿಯೂ ಜನಿಸಿದರೆ ಯೇಸು ಕ್ರಿಸ್ತರ ಬಗ್ಗೆ ಆ ಮಾತುಗಳು ನಿಜವೇ? 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ನಿಜವಾಗಿ ಜನ್ಮವೆತ್ತಿದರೆ ಅದಕ್ಕೆ ಬೈಬಲ್ ಹೊರತುಪಡಿಸಿ, ಕ್ರೈಸ್ತ ಧರ್ಮವನ್ನು ಹೊರತುಪಡಿಸಿ ಬೇರೆ ಐತಿಹಾಸಿಕ ದತ್ತಾಂಶಗಳು ಏನಾದರೂ ಇವೆಯೇ ಎಂಬುದನ್ನು ನಾವು ನೋಡಬೇಕು. ಅದು ಕೂಡ ಬಹಳ ಮುಖ್ಯ. ಬೈಬಲ್ ಅನ್ನು ನಂಬುವವರಿಗೆ ಕ್ರಿಸ್ತನ ಜನನ ನಿಜವೆಂದು ತಿಳಿದಿದೆ. ಆದರೆ ಕ್ರೈಸ್ತರಲ್ಲದವರಿಗೆ, ಬೈಬಲ್ ಓದದವರಿಗೆ ಇಂತಹ ಆಧಾರಗಳೇ ಬೇಕು. ಇಂತಹವೇ ಮುಖ್ಯ. ಆದುದರಿಂದ ಇತಿಹಾಸದಲ್ಲಿ ಅಂತಹ ಏನಾದರೂ ಇವೆಯೇ ಎಂದು ನೋಡೋಣ. ಮೊದಲಿಗೆ ಐತಿಹಾಸಿಕ ವಿಷಯಗಳು, ನಂತರ ಪುರಾತತ್ವ ವಿಷಯಗಳ ಸಹಿತ ನೋಡೋಣ. ಮೊದಲಿಗೆ ಐತಿಹಾಸಿಕ ದತ್ತಾಂಶ ಅಂದರೆ ಚಾರಿತ್ರಿಕ ವಿಷಯವನ್ನು ನೋಡೋಣ. ಇತಿಹಾಸದಲ್ಲಿ ಆತನ ಅಧ್ಯಾಯವು ಗಣನವಾದದ್ದು. ಇತಿಹಾಸವನ್ನು ವಿಭಜಿಸುವುದು ಆತನೇ. ಅದಕ್ಕಾಗಿ ಇತಿಹಾಸವನ್ನು ಓದಬೇಕಾದ ಪ್ರತಿ ಬಾರಿಯೂ, ಇತಿಹಾಸದ ಬಗ್ಗೆ ಪ್ರಸ್ತಾಪಿಸಿದ ಪ್ರತಿ ಬಾರಿಯೂ, ಇತಿಹಾಸದ ಬಗ್ಗೆ ಮಾತನಾಡಬೇಕಾದ ಪ್ರತಿ ಸಂದರ್ಭದಲ್ಲೂ ಕ್ರಿಸ್ತ ಶಕ ಎಡಿ ಮತ್ತು ಕ್ರಿಸ್ತಪೂರ್ವ BC ಎಂದು ಓದಲೇಬೇಕು. ಆತನ ಜನನ ಇತಿಹಾಸವನ್ನೇ ವಿಭಜಿಸಿತು. ಕೆಲವರು ಏನಂತಾರಂದ್ರೆ ಅದಕ್ಕೆ ಜೀಸಸ್ಗೆ ಸಂಬಂಧವಿಲ್ಲ, ಅದನ್ನು ಬದಲಾಯಿಸಿ BCE ಅಂದರೆ ಬಿಫೋರ್ ಕಾಮನ್ ಎರಾ ಅಥವಾ CE ಕಾಮನ್ ಎರಾ ಎಂದು ಓದಬೇಕು. ಹೇಗೆ ಓದಿದರೂ ಆ ಕಾಮನ್ ಎರಾ ಎಲ್ಲಿಂದ ಬಂತು? ಆ ಕಾಮನ್ ಎರಾ ಕೂಡ ಕ್ರಿಸ್ತನ ಜನನವೇ. ಆದುದರಿಂದ ಕ್ರಿಸ್ತನ ಜನನವೇ. BCE CE ಆಗಿರಲಿ, AD BC ಆಗಿರಲಿ, ಇತಿಹಾಸವನ್ನು ವಿಭಜಿಸುವುದು ಆ ಕಾಮನ್ ಎರಾ. ಇತಿಹಾಸದಲ್ಲಿ ಒಂದು ವಿಷಯವನ್ನು ತಿಳಿದುಕೊಳ್ಳಲು ಪ್ರಮುಖ ಪಾತ್ರ ವಹಿಸುವುದು ಚಾರಿತ್ರಿಕ ಪುಸ್ತಕಗಳು. ಯೇಸು ಕ್ರಿಸ್ತರ ಶಿಷ್ಯರು ಅಥವಾ ಕ್ರಿಸ್ತರು ಬರೆದ ಎಷ್ಟೋ ಇವೆ. ಅವೆಲ್ಲವನ್ನು ಪಕ್ಕಕ್ಕಿಡೋಣ. ಅವುಗಳನ್ನು ಕ್ರೈಸ್ತರು ನಂಬ್ತಾರೆ, ಆದರೆ ಕ್ರೈಸ್ತೇತರರು ನಂಬುವುದಿಲ್ಲ. ಕ್ರೈಸ್ತರಲ್ಲದವರು ಇತಿಹಾಸವನ್ನು ಓದಿದಾಗಲೇ ಪ್ರಪಂಚದ ಇತಿಹಾಸದ ಸ್ಥಿತಿಗಳು ನಮಗೆ ಅರ್ಥವಾಗ್ತವೆ. ಅದರಲ್ಲಿ ಮೊದಲನೆಯವರು ಫ್ಲೇವಿಯಸ್ ಜೋಸೆಫಸ್. ಫ್ಲೇವಿಯಸ್ ಜೋಸೆಫಸ್ ಎಂಬ ವ್ಯಕ್ತಿ 1ನೇ ಶತಮಾನದ ಇತಿಹಾಸಕಾರ. ಆತನ ಚರಿತ್ರೆ ಗ್ರಂಥವೇ ಆಂಟಿಕ್ವಿಟೀಸ್ ಆಫ್ ಜೂಯಸ್. ಈ ಗ್ರಂಥದಲ್ಲಿ ಯೇಸುವಿನ ಬಗ್ಗೆ ಬಹಳ ವಿಷಯಗಳನ್ನು ತಿಳಿಸಿದ್ದಾನೆ. ಈತ ಒಬ್ಬ ಪುರಾತತ್ವ ಇತಿಹಾಸಕಾರ, ಆರ್ಕಿಯಾಲಜಿಕಲ್ ಹಿಸ್ಟೋರಿಯನ್. ಈತ ಲಭಿಸಿದ್ದ ಆಂಟಿಕ್ವಿಟಿಯಸ್ ಎಲ್ಲದರ ಬಗ್ಗೆ ವಿವರಿಸುತ್ತಾ ಈ ಗ್ರಂಥವನ್ನು ಬರೆದಿದ್ದಾನೆ. ಆತನು ಯಾಕೋಬನು ಕ್ರಿಸ್ತನೆಂದು ಕರೆಯಲ್ಪಡುವ ಯೇಸುವಿನ ಸಹೋದರ ಎಂದು ಬರೆದಿದ್ದಾನೆ. ಅಂದರೆ ಚರಿತ್ರೆ ಗ್ರಂಥದಲ್ಲಿ ಯೇಸುವಿನ ಬಗ್ಗೆ ಅನೇಕ ವಿಷಯಗಳನ್ನು ಪ್ರಸ್ತಾಪಿಸಿದ್ದಾನೆ. ಅಷ್ಟೇ ಅಲ್ಲ, ಆತನ ಪುರಾತತ್ವ ವಿಷಯಗಳ ವಿವರಣೆಯಲ್ಲಿಯೂ ಪ್ರತಿ ವಿಷಯವನ್ನು ವಿವರಿಸುವಾಗ ಯೇಸುವಿನ ಆರಂಭಿಕ ಚರಿತ್ರೆ ಕೂಡ ಅನೇಕ ದಾಖಲೆಗಳಲ್ಲಿದೆ. ಎರಡನೆಯವರು ಪಬ್ಲಿಸಿಯಸ್ ಕೊರ್ನೆಲಿಯಸ್ ಟಾಸಿಟಸ್. ಇವರನ್ನು ಟಾಸಿಟಸ್ ಎಂಬ ಇತಿಹಾಸಕಾರ ಎಂದು ಕರೆಯುತ್ತಾರೆ. ಈತನು ಕೂಡ 1ನೇ ಶತಮಾನದ ರೋಮನ್ ಇತಿಹಾಸಕಾರ. ರೋಮ್ ಸಾಮ್ರಾಜ್ಯದಲ್ಲಿ ಪ್ರಾಚೀನ ಪ್ರಪಂಚದ ಇತಿಹಾಸಕಾರರಲ್ಲಿ ಬಹಳ ಪ್ರಮುಖ. ಈತನು ಟಬೀರಿಯನ್ ಆಳ್ವಿಕೆಯಲ್ಲಿ ಯೂದಾಯದಲ್ಲಿ ಪೊಂತ್ಯಾಸ್ ಪಿಲಾತನಿಂದ ಯೇಸು ಕ್ರಿಸ್ತರು ಕೊಲ್ಲಲ್ಪಟ್ಟರು ಎಂದು ಬರೆದಿದ್ದಾನೆ. ಆತನ ಗ್ರಂಥವೇ ಅನಾಲ್ಸ್ ಎಂಬ ಗ್ರಂಥದಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ವಿವರಿಸಿದ್ದಾನೆ. ಮೂರನೆಯ ಇತಿಹಾಸಕಾರ ಸುವೇಟಿನಿಯಸ್. ಈತನು ರೋಮ್ ಸಾಮ್ರಾಜ್ಯದ ಇತಿಹಾಸಕಾರ. ಚಕ್ರವರ್ತಿ ಕ್ಲಾಡ್ಲಿಯಸ್ನ ಕಾಲದಲ್ಲಿ 1ನೇ ಶತಮಾನದ ಯಹೂದ್ಯರನ್ನು ರೋಮ್ನಿಂದ ಬಹಿಷ್ಕರಿಸಿದನು ಎಂದು ಬರೆದಿದ್ದಾನೆ. ಏಕೆಂದರೆ ಯೇಸುವಿನ ಬಗ್ಗೆ ಅವರು ಗೊಂದಲಕ್ಕೆ ಒಳಗಾಗ್ತಿದ್ದಾರೆ, ಯೇಸುವಿನ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ಬಹಿಷ್ಕರಿಸಿದನು. ಆ ವಿಷಯವನ್ನು ಈ ಸುವೇಟಿನಿಯಸ್ ಎಂಬ ಇತಿಹಾಸಕಾರನು ತನ್ನ ಗ್ರಂಥದಲ್ಲಿ ಬರೆದಿದ್ದಾನೆ. ದಿ 12 ಸೀಸರ್ಸ್ ಎಂಬ ಈ ಗ್ರಂಥದಲ್ಲಿ ರೋಮನ್ ರಾಜರ ಬಗ್ಗೆ ಬರೆಯುವಾಗ ಈ ವಿಷಯಗಳನ್ನೆಲ್ಲ ವಿವರಿಸಿದ್ದಾನೆ. ನಾಲ್ಕನೆಯ ವ್ಯಕ್ತಿ ಸೆಲ್ಸಸ್ ಎಂಬ ವ್ಯಕ್ತಿ 2ನೇ ಶತಮಾನಕ್ಕೆ ಸೇರಿದ ಇತಿಹಾಸಕಾರ. ಸೆಲ್ಸಸ್ ಒಬ್ಬ ತತ್ವಜ್ಞಾನಿ ಮತ್ತು ವಿಜ್ಞಾನಿ ಕೂಡ.
ಈತನು ಕ್ರೈಸ್ತರಿಗೆ ಅಥವಾ ಕ್ರೈಸ್ತ ಧರ್ಮಕ್ಕೆ ಸಂಪೂರ್ಣ ವಿರೋಧಿ, ಸಂಪೂರ್ಣ ಎದುರಾಳಿ ಕೂಡ. ಅಷ್ಟೇ ಅಲ್ಲ, ಆತನ ಗ್ರಂಥವಾದ ದಿ ಟ್ರೂ ವರ್ಡ್ಸ್ ಮೂಲಕವೇ ಯೇಸು ಕ್ರಿಸ್ತರ ಬಗ್ಗೆ ತಿಳಿಸಿದ್ದಾನೆ. ವಿರೋಧಿಸಲು, ವಿಮರ್ಶಿಸಲು ಆತನು ಬಹಳ ಸಂಶೋಧನೆ ಮಾಡಿ, ಅಧ್ಯಯನ ಮಾಡಿ, ಯೇಸು ಕ್ರಿಸ್ತರು ಇದ್ದರು ಮತ್ತು ಕನ್ಯೆಗೆ ಹುಟ್ಟಿದರು, ಈಜಿಪ್ಟಿನಲ್ಲಿ ವಿದ್ಯೆ ಕಲಿತರು ಎಂದು ಬರೆದಿದ್ದಾನೆ. ವಿಮರ್ಶಿಸಿದರೂ ಕೂಡ ಆತನು ಯೇಸುವಿನ ಅಸ್ತಿತ್ವವನ್ನು ಇತಿಹಾಸದಲ್ಲಿ ತಿಳಿಸಿದ್ದಾನೆ. ಕಾಂಟ್ರಾಸಿಲ್ಸಮ್ ಎಂಬ ಗ್ರಂಥದಲ್ಲಿ ಆತನು ಯೇಸುವಿನ ಕುರಿತಾದ ವಿಷಯಗಳನ್ನು ತಿಳಿಸಿದ್ದಾನೆ. ಇನ್ನೊಂದು, ಐದನೆಯದು ಬಾಬಿಲೋನಿಯನ್ ತಲ್ಮುದ್. ಇದನ್ನು ಬಾಬಿಲೋನಿಯನ್ ತಲ್ಮುಡ್ ಎಂದು ಕರೆಯುತ್ತಾರೆ. ಕ್ರೈಸ್ತೇತರ ಪತ್ರಗಳನ್ನು ಸಂಗ್ರಹಿಸಿ 5ನೇ ಶತಮಾನದಲ್ಲಿ ಇವೆಲ್ಲವನ್ನು ಸಂಗ್ರಹಿಸಿ ನಜರೇತಿನ ಯೇಸುವಿನ ಬಗ್ಗೆ, ಪಸ್ಕಾ ಹಬ್ಬದ ಬಗ್ಗೆ, ಪಸ್ಕಾ ಹಬ್ಬದ ಸಂದರ್ಭದಲ್ಲಿಯೇ ಆತನನ್ನು ಶಿಲುಬೆಗೆ ಹಾಕಲಾಯಿತು ಎಂದು ಆರಂಭಿಕ ಯಹೂದ್ಯರು ದಾಖಲೆಗಳ ಆ ತಲ್ಮುಡ್ ಗ್ರಂಥದಲ್ಲಿ, ಆ ಬಾಬಿಲೋನಿಯನ್ ಪತ್ರಗಳಲ್ಲಿ ಇರ್ತವೆ. ಆ ಪತ್ರಗಳಲ್ಲಿ ಒಂದು ತಲ್ಮುಡ್ ಪತ್ರದಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ತಿಳಿದಿರುವ ಯಾರಾದರೂ ಯೆರೂಸಲೇಮಿನ ಸನ್ಹೆದ್ರಿನ್ ಸಭೆಗೆ ತಿಳಿಸಬೇಕು ಎಂದು ಇರುತ್ತದೆ. ಅಂದರೆ ಯೇಸು ಕ್ರಿಸ್ತರನ್ನು ಹಿಡಿಯಲು ಆ ಪತ್ರಗಳನ್ನು ಬಳಸಿರಬಹುದು ಎಂದು ಇತಿಹಾಸಕಾರರು ಹೇಳುತ್ತಿದ್ದಾರೆ. ಹೀಗೆ ಕ್ರೈಸ್ತರಲ್ಲದ ಪ್ರಸಿದ್ಧ ಇತಿಹಾಸಕಾರರು ಯೇಸುವಿನ ಅಸ್ತಿತ್ವವನ್ನು ಪ್ರದರ್ಶಿಸಿದ್ದಾರೆ. ಯೇಸುವಿನ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಇದರಲ್ಲಿ ಹೆಚ್ಚಿನವರು ಆತನನ್ನು ವಿಮರ್ಶಿಸಲು ಪ್ರಯತ್ನಿಸಿದರೂ ಇತಿಹಾಸದಲ್ಲಿ ಆತನ ಅಸ್ತಿತ್ವವಿದೆ ಎಂದು ಮಾತ್ರ ಅರ್ಥವಾಗ್ತದೆ. ಇತಿಹಾಸದಲ್ಲಿ ಅವರು ಹೇಳಿದ ವಿಷಯಗಳು ಇದರಲ್ಲಿ ಬಹಳಷ್ಟು ಯೇಸು ಕ್ರಿಸ್ತರ ಜನನದ ಸಂದರ್ಭವನ್ನು ತಿಳಿಸಿವೆ. ಇನ್ನು ಎರಡನೆಯದು ಪುರಾತತ್ವ ದತ್ತಾಂಶ. ಪುರಾತತ್ವ ದತ್ತಾಂಶದ ಪ್ರಕಾರ ಪುರಾತತ್ವ ಸಾಕ್ಷ್ಯಾಧಾರಗಳು ಅಂದರೆ ಆರ್ಚಿಯಾಲಜಿಕಲ್ ಎವಿಡೆನ್ಸ್ ಏನಿವೆ ಎಂಬುದನ್ನು ನೋಡಬೇಕು. ಬೆತ್ಲೆಹೇಮ್ ಬುಲ್ಲಾ 2012 ಮೇ ತಿಂಗಳಲ್ಲಿ ಇಸ್ರೇಲ್ ಆಂಟಿಕ್ವಿಟೀಸ್ ಅಥಾರಿಟಿ ಅಧಿಕೃತವಾಗಿ ಘೋಷಿಸಿದ ಒಂದು ವಿಷಯವೇನೆಂದರೆ, ಮುದ್ರೆಯಂತಹ ಒಂದು ಬುಲ್ಲಾ ದೊರಕಿದೆ ಎಂದು. ಅದು ಸುಮಾರು 2700 ವರ್ಷಗಳ ಹಿಂದಿನ ಒಂದು ಕಲ್ಲಿನ ತುಂಡಿನಂತಿದೆ. ಅದೊಂದು ಸೀಲ್ ಅಂದರೆ ಮುದ್ರೆ ಅಂತಿದೆ. ಅದರ ಮೇಲೆ ಏಸು ಹುಟ್ಟಿದ ಬೆತ್ಲೆಹೇಮ್ನ ಹೆಸರು ಬರೆಯಲ್ಪಟ್ಟಿದೆ ಮತ್ತು ಆ ಕಾಲದ ಬೆತ್ಲೆಹೇಮನ ಅಸ್ತಿತ್ವವಿತ್ತು ಎಂಬುದು ಶಿಲಾಸನದ ಮೂಲಕ ತಿಳಿದು ಬಂದಿದೆ. ಆ ಬುಲ್ಲಾವನ್ನು ಸಿಲ್ಗಾಗಿಗೆ ಬಳಸಿರಬಹುದು. ಅಧಿಕೃತ ಚಿಹ್ನೆಗಳನ್ನು ಹಾಕುವ ಸೀಲ್ನಂತೆ ಇತ್ತು. ಆ ಸೀಲ್ ಮೇಲೆ ಬೆತ್ಲೆಹೇಮ್ ಎಂಬ ಹೆಸರು ಇದೆ. ಎರಡನೇದು ಮರಿಯಾ ಗ್ರೀಕ್ ಶಾಸನ. ಜೆರೇಲ್ ಕಣಿವೆಯಲ್ಲಿ ಅಂದರೆ ಜೆರೇಲ್ ವ್ಯಾಲಿ ಏರ್ ಟೈಬಾ ಎಂಬ ಗ್ರಾಮದಲ್ಲಿ ಗ್ರೀಕ್ ಶಾಸನವೊಂದು ದೊರಕಿದೆ. ಅದು 5ನೇ ಶತಮಾನದ ಗ್ರೀಕ್ ಶಾಸನ. ಆ ಶಾಸನದಲ್ಲಿ ಯೇಸುವಿಗೆ ಜನ್ಮ ನೀಡಿದ ಮರಿಯಾ ಎಂದು ಬರೆದಿತ್ತಂತೆ. ಯೇಸುವಿಗೆ ಜನ್ಮ ನೀಡಿದ ಮರಿಯಾ ಎಂದು ಆ ಶಾಸನದಲ್ಲಿ ಬರೆದಿದೆ. ಇದು ಜೆರೇಲ್ ಕಣಿವೆಯಲ್ಲಿ ದೊರಕಿದ ಪುರಾತತ್ವ ಸಾಕ್ಷ್ಯಾಧಾರ. ಇನ್ನು ಮೂರನೆಯದು ನಜರೇತಿನ ಪತ್ತೆ. 2009 ಡಿಸೆಂಬರಲ್ಲಿ ಇಸ್ರಾಯೇಲ್ ಆಂಟಿಕ್ವಿಟೀಸ್ ಅಥಾರಿಟಿಯವರು ಬಹಿರಂಗಪಡಿಸಿದ ಇನ್ನೊಂದು ವಿಷಯವೇನೆಂದರೆ, 1950ರಲ್ಲಿ ಅವರು ಮಾಡಿದ ಉತ್ಪನ್ನದಲ್ಲಿ ನಜರೇತ್ ಎಂಬ ಗ್ರಾಮವನ್ನು ಕಂಡುಕೊಂಡಿದ್ದಾರೆ. ಅದನ್ನು ಸಂದರ್ಶಿಸಿ ಲಭಿಸಿದ ಅನೇಕ ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಅನೇಕ ಪುರಾತತ್ವ ಸಾಕ್ಷ್ಯಗಳು ದೊರಕಿವೆ ಎಂದು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನೆಲ್ಲ ಅವರು ಹೊರಹಾಕಿದ್ದಾರೆ. ನಜರೇತಿನಲ್ಲಿ ಕೆಲವು ಮನೆಗಳನ್ನು ಕಂಡುಕೊಂಡಿದ್ದಾರೆ. ಅವುಗಳನ್ನು ಸಂದರ್ಭವನ್ನು, ಅವರು ವಾಸಿಸುತ್ತಿದ್ದ ಜೀವನ ವಿಧಾನವನ್ನು ಕೂಡ ಅವರು ಅಂದಾಜಿಸಿ ಅದರ ಬಗ್ಗೆ ವಿವರಣೆ ನೀಡಿದ್ದಾರೆ. ಅಷ್ಟೇ ಅಲ್ಲ, 1ನೇ ಶತಮಾನದ ಮನೆಯೊಂದು ನಜರೇತ್ ಗ್ರಾಮದಲ್ಲಿ ಲಭಿಸಿತು. ಅದನ್ನು ಬಾಲ್ಯದ ಮನೆ, ಬಾಯ್ಹುಡ್ ಹೋಮ್ ಆಫ್ ಜೀಸಸ್ ಎಂದು ಕರೆಯುತ್ತಿದ್ದಾರೆ. ಯೇಸು ಕ್ರಿಸ್ತರು ಜನಿಸಿದ ಮನೆಗೆ ಸಂಬಂಧಿಸಿದ ಕೆಲವು ಆಧಾರಗಳು ಕೂಡ ಲಭಿಸಿವೆ ಎಂದು ಅದರ ಬಗ್ಗೆ ಪ್ರಸ್ತಾಪಿಸಿದರು. ನಾಲ್ಕನೆಯದು ಹೆರೋದನ ಮಸಾದ. 1996ರಲ್ಲಿ ಇಸ್ರೇಲ್ ಆರ್ಕಿಯಾಲಜಿಗೆ ಸಂಬಂಧಿಸಿದ ಆರ್ಕಿಯಾಲಜಿಕಲ್ ಸೊಸೈಟಿಯವರು ಒಂದು ಮಸಾದವನ್ನು ಕಂಡುಕೊಂಡರು. ಆ ಮಸಾದ ಮುರಿದು ಹೋಗಿದೆ. ಅದನ್ನು ಕಂಡುಕೊಂಡರೂ ಅದು ಹೆರೋದನ ಬಗ್ಗೆ ಬರೆಯಲ್ಪಟ್ಟಿದೆ. ಹೆರೋದನ ಹೆಸರು ಕೂಡ ಅದರ ಮೇಲೆ ಇದೆ. ಅದು ಹೆರೋದನಿಗೆ ಸಂಬಂಧಿಸಿದ ಒಂದು ವಿಷಯ ಎಂದು ಅವರು ಪ್ರಸ್ತಾಪಿಸಿದರು. ಐದನೆಯದು ಶಿಶು ತೊಟ್ಟಿಲುಗಳು. ಲೂಕನ ಸುವಾರ್ತೆ 2ನೇ ಅಧ್ಯಾಯ 6ರಿಂದ 7ನೇ ವಚನಗಳ ಪ್ರಕಾರ ತೊಟ್ಟಿಲಲ್ಲಿ ಮಲಗಿಸಿದರು ಎಂದು ನಾವು ನೋಡ್ತೇವೆ. ಈ ಬೆತ್ಲೆಹೇಮ್, ಮೆಗಿದ್ದೋ ಎಂಬ ಪ್ರದೇಶಗಳಲ್ಲಿ ಪ್ರಾಚೀನ ಕಾಲದ ಶಿಶು ತೊಟ್ಟಿಲುಗಳು ಲಭಿಸಿವೆ. ಒಂದಲ್ಲ ಎರಡಲ್ಲ, ಅನೇಕ ತೊಟ್ಟಿಲುಗಳು ಹೀಗೆ ಲಭಿಸಿವೆ. ಕಲ್ಲಿನ ತೊಟ್ಟಿಲುಗಳನ್ನು ಕೂಡ ಬಳಸಿದ್ದಾರೆ ಎಂದು, ಅಂತಹ ತೊಟ್ಟಿಲುಗಳಲ್ಲಿ ಯೇಸು ಕ್ರಿಸ್ತರನ್ನು ಮಲಗಿಸಿರಬಹುದು ಎಂದು ಪುರಾತತ್ವ ಶಾಸ್ತ್ರಜ್ಞರು ಸಾಬೀತುಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಹೆರೋದನ ಜಾಗವನ್ನು ಕಂಡುಕೊಂಡಿದ್ದಾರೆ. ಹೆರೋದನು
ನಿವಾಸಗಳು ಹೆರೋದನು ವಾಸಿಸುತ್ತಿದ್ದ ಕೋಟೆಯ ಕೆಲವು ಪ್ರದೇಶಗಳನ್ನು ಕೂಡ ಅವರು ಕಂಡುಕೊಂಡಿದ್ದಾರೆ. ಇಂದಿಗೂ ಅವು ಸಂರಕ್ಷಿಸಲ್ಪಟ್ಟಿವೆ, ಇಂದಿಗೂ ಅವು ಇವೆ. ಆರನೆಯದು ಜೇಮ್ಸ್ ಒಸಿರಿಯಾರಿ. ಇನ್ನೊಂದು ಪ್ರಮುಖ ವಿಷಯವೆಂದರೆ ಜೇಮ್ಸ್ ಒಸುಯಾರಿ ಎಂದು ಹುಡುಕಿ ನೋಡಿ, ವಿಕಿಪೀಡಿಯಾದಲ್ಲಿ ಉತ್ತಮ ಮಾಹಿತಿ ಸಿಗುತ್ತದೆ. ಪೆಟ್ಟಿಗೆಯಂತಹ ಒಂದು ಪುರಾತತ್ವ ಆಧಾರ ದೊರಕಿದೆ. ಅದು ಒಂದು ಪೆಟ್ಟಿಗೆಯಲ್ಲಿ ಇರುತ್ತದೆ. ಇದು ಯೇಸುವಿನ ಕಾಲದ್ದೇ 1ನೇ ಶತಮಾನದ ಕಾಲದ ಒಂದು ಪೆಟ್ಟಿಗೆ. ಅದು ಅದರ ಮೇಲೆ ಜೇಮ್ಸ್ ಜೋಸೆಫನ ಮಗ, ಯೇಸುವಿನ ಸಹೋದರ ಎಂದು ಬರೆದಿದೆ. ಅದು ಅರಾಮಿಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಆಗಿನ ಯಹೂದಿ ಜನರ ಭಾಷೆ ಅರಾಮಿಕ್ ಭಾಷೆ ಆದದ್ದರಿಂದ ಅರಾಮಿಕ್ನಲ್ಲಿ ಇದೆ ಯೇಸುವಿನ ಸಹೋದರ ಯಾಕೋಬ ಎಂದು ಅದರ ಮೇಲೆ ಬರೆಯಲ್ಪಟ್ಟಿದೆ. ಆ ವಸ್ತು ಕೂಡ ನಮಗೆ ಪ್ರಮುಖ ಸಾಕ್ಷಾಧಾರವಾಗಿ ಲಭ್ಯವಿದೆ. ಎರಡನೆಯದು ಅಂಗಳವಿರುವ ಮನೆಗಳು, ಕೋರ್ಟಿಯಾರ್ಡ್ ಹೌಸಸ್. 1ನೇ ಶತಮಾನದ ಯಹೂದ್ಯರು ವಾಸಿಸುತ್ತಿದ್ದ ಅಂಗಳವಿರುವ ಮನೆಗಳು ಕೂಡ ದೊರಕಿವೆ. ಪುರಾತತ್ವ ಶಾಸ್ತ್ರಜ್ಞರು ಇವುಗಳನ್ನು ಕಂಡುಕೊಂಡಿದ್ದಾರೆ. ಲಭಿಸಿದ ಈ ಮನೆಗಳು ಅಂದಿನ ಬೆತ್ಲೆಹೇಮಿನವೇ ಎಂದು ನಿರ್ಧರಿಸಿದ್ದಾರೆ. ಈ ಮನೆಗಳು ಬೈಬಲ್ಗೆ ಬಹಳ ಹತ್ತಿರವಾಗಿವೆ. ಅತಿಥಿಗಳಿಗೆ ಸತ್ರದಲ್ಲಿ ಏರ್ಪಡಿಸಿದ ಕೊಠಡಿಗಳಿರಲಿ, ಮೇವು ಹಾಕುವ ಜಾಗವಿರಲಿ, ಅಂದರೆ ಮನೆಯ ಆವರಣದಲ್ಲಿ ಅವರು ವಾಸಿಸುತ್ತಿದ್ದ ಪ್ರದೇಶವಿರಲಿ, ಎಲ್ಲವೂ ಬೈಬಲ್ಗೆ ಬಹಳ ಹತ್ತಿರವಾಗಿವೆ. ಬೈಬಲ್ನಲ್ಲಿ ಕ್ರಿಸ್ತರ ಜನನದಲ್ಲಿ ನಡೆದ ಸಂದರ್ಭಕ್ಕೆ ಪ್ರತಿ ಮನೆಯೂ ಹಾಗೆ ಕಾಣಿಸುತ್ತದೆ. 8ನೇಯದು ಜನಗಣತಿ ದಾಖಲೆಗಳು. ಇನ್ನೊಂದು ವಿಷಯ ಪ್ರಜಾಸಂಖ್ಯೆ, ಜನಗಣತಿ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನದ ಪ್ರಕಾರ ಸೀಸರ್ ಔಗಸ್ತನು ಜನಗಣತಿ ಬರೆಸಬೇಕು ಎಂದು ಆಜ್ಞೆ ಹೊರಡಿಸುತ್ತಾನೆ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 13ರಿಂದ 20 ವಚನಗಳನ್ನು ನೋಡಿ. ಹೆರೋದನು ಏಸು ಹುಟ್ಟಿದ ನಂತರ ಸತ್ತನು ಎಂದು ಬೈಬಲ್ ಮೂಲಕ ನಮಗೆ ತಿಳಿದು ಬರ್ತದೆ. ಅಂದರೆ ಔಗುಸ್ತನ ಆಳ್ವಿಕೆಯ ನಂತರ ಹೆರೋದನ ಮರಣಕ್ಕೆ ಮೊದಲು ಏಸು ಕ್ರಿಸ್ತರು ಹುಟ್ಟಿದರು. ಈಗ ಒಂದು ಪ್ರಮುಖ ವಿಷಯ ನೋಡಿ, ಇಟಲಿಯ ರೋಮ್ನಲ್ಲಿ ಮ್ಯೂಸಿಯಂ ಆಫ್ ಅರಾಫಿಸಿಸ್ ಎಂಬ ಒಂದು ಮ್ಯೂಸಿಯಂ ಇದೆ. ಆ ಅರಾಫಿಸಿಸ್ ಮ್ಯೂಸಿಯಂನಲ್ಲಿ ಇಂದಿಗೂ ಕೂಡ ಒಂದು ಪ್ರಬಲ ಸಾಕ್ಷ್ಯಾಧಾರ ಇದೆ. ರೇಸ್ ಗೆಸ್ಟೆಸ್ ದಿವಿ ಆಗಸ್ಟಿ ಎಂಬ ಪ್ರಾಚೀನ 1ನೇ ಶತಮಾನ ರೋಮನ್ ಕಾಲದ ದಾಖಲೆಯನ್ನು ಮ್ಯೂಸಿಯಂನಲ್ಲಿ ಇಂದಿಗೂ ಇರಿಸಿದ್ದಾರೆ. ಸೀಸರ್ ಔಗುಸ್ತನು ಸುಮಾರು ಕ್ರಿಸ್ತಪೂರ್ವ 27ರಿಂದ ಕ್ರಿಸ್ತಶಕ 14ರವರೆಗೆ ಆಳಿದನು ಎಂದು ಅದರಲ್ಲಿ ಇರುತ್ತದೆ. ಆತನು ಮರಣ ಹೊಂದಿದ ನಂತರ ಅವನ ಸಮಾಧಿಯ ಮುಂದೆ ಈ ರೇಸ್ ಗೆಸ್ಟೆಸ್ ದಿವಿ ಆಗಸ್ಟಿ ಇನ್ನು ಇರಿಸಬೇಕು ಎಂದು ಆದೇಶಿಸಿದನಂತೆ. ಆ ಆದೇಶಿಸಿದ ರೇಸ್ ಗೆಸ್ಟೆಸ್ ದಿವಿ ಔಗುಸ್ಟಿ ಎಂಬ ಐತಿಹಾಸಿಕ ಆಧಾರವೇ, ಆ ಶಾಸನವೇ ಇಂದು ಮ್ಯೂಸಿಯಂನಲ್ಲಿ ಇರಿಸಲಾಗಿದೆ. ಇತ್ತೀಚೆಗೆ ಲಭಿಸಿದ ಈ ಶಾಸನಗಳು ರೋಮನ್ ಸಾಮ್ರಾಜ್ಯದ ಪ್ರದೇಶಗಳಾದ ಅಂಕಿರಾ, ಫಿಸಿಡಿಯನ್, ಅಂತಿಯೋಕ ಮತ್ತು ಅಫೋಲೋನಿಯಾ ಎಂಬ ಪ್ರದೇಶಗಳಲ್ಲಿ ಲಭಿಸಿವೆ. ಆ ಶಾಸನಗಳ ಆಧಾರದ ಮೇಲೆ ಔಗುಸ್ತನು 3 ಬಾರಿ ಜನಗಣತಿ ನಡೆಸಿದನಂತೆ ನಮಗೆ ಕಾಣಿಸ್ತದೆ. ಒಂದು ಕ್ರಿಸ್ತಪೂರ್ವ 28ರಲ್ಲಿ 40,63,000 ರೋಮನ್ ಪ್ರಜೆಗಳಿದ್ದರು. ನಂತರ ನಡೆಸಿದ ಕ್ರಿಸ್ತಶಕ 8ರಲ್ಲಿ 41,23,000 ಜನರಿದ್ದರು. ಹಾಗೆ ಕ್ರಿಸ್ತಶಕ 14ರಲ್ಲಿ 49,37,000 ರೋಮನ್ ಪ್ರಜೆಗಳಿದ್ದರು ಎಂದು ಬರೆಯಲ್ಪಟ್ಟಿದೆ. ಲೂಕನ 2ನೇ ಅಧ್ಯಾಯದ ಪ್ರಕಾರ ಆ ಆಳ್ವಿಕೆಯಲ್ಲಿ ಸೀಸರ್ ಔಗುಸ್ತನು ನಿಜ, ಆ ಜನಗಣತಿಯು ನಿಜ ಎಂದು ಸಾಬೀತಾಗಿದೆ. ಮರಿಯಳು ಮತ್ತು ಯೋಸೆಫರು ರೋಮನ್ ಪ್ರಜೆಗಳಲ್ಲವಲ್ಲ, ಅವರು ಏಕೆ ಜನಗಣತಿಗೆ ಹೋಗಬೇಕಾಯಿತು ಎಂಬ ಸಂದೇಹ ಬರಬಹುದು. ಆ ಲೆಕ್ಕ ರೋಮನ್ ಪ್ರಜೆಗಳ ಬಗ್ಗೆ, ಆದರೆ ರೋಮನ್ ಅಲ್ಲದವರ ಲೆಕ್ಕ ಬೇರೆ ಇರ್ತದೆ. 9ನೇಯದು ಬ್ರಿಟಿಷ್ ಮ್ಯೂಸಿಯಂ ಪ್ಯಾಪರೈಸ್ 904. ಬ್ರಿಟಿಷ್ ಮ್ಯೂಸಿಯಂ ಪ್ಯಾಪರೈಸ್ 904 ಎಂಬ ಹೆಸರಿನಿಂದ ಕರೆಯಲ್ಪಡುವ ಒಂದು ಪ್ಯಾಪರೈಸ್ ಇದೆ. ಈ ಪ್ಯಾಪರೈಸ್ ಕ್ರಿಸ್ತಶಕ 104ರ ಕಾಲಕ್ಕೆ ಸೇರಿದ್ದು. ಇದು ಯಾವುದೇ ಕಾರಣದಿಂದ ತಮ್ಮ ಪ್ರಾಂತ್ಯದ ಹೊರಗೆ ವಾಸಿಸುವವರೆಲ್ಲರೂ ತಮ್ಮ ಸ್ವಂತ ಮನೆಗೆ ಹಿಂದಿರುಗಬೇಕು ಎಂದು ಆದೇಶ ನೀಡಿದಂತೆ ತೋರಿಸುತ್ತದೆ. ಆ ಪ್ಯಾಪರೈಸ್ನಲ್ಲಿ ಇದೆ. ಅದಕ್ಕಾಗಿಯೇ ಬೆತ್ಲೆಹೇಮ್ಗೆ ಬರಬೇಕಾಯಿತು. ಇದು ಜನಗಣತಿಗೆ ಒಂದು ಉತ್ತಮ ಸಾಕ್ಷ್ಯಾಧಾರ. 10ನೇಯದು ಆಕ್ಸರಿಂಕಸ್ ಪ್ಯಾಪರೈಸ್ 255. ಆಕ್ಸರಿಂಕಸ್ ಪ್ಯಾಪರೈಸ್ 255 ಎಂಬ ಹೆಸರಿಂದ ಕರೆಯಲ್ಪಡುವ ಇನ್ನೊಂದು ಪ್ಯಾಪರೈಸ್ ಇದೆ. ಇದು ಕ್ರಿಸ್ತಶಕ 48ರ ಕಾಲದ್ದು. ಜನಗಣತಿಯಲ್ಲಿ ನನ್ನೊಂದಿಗೆ ವಾಸಿಸುತ್ತಿರುವ ಎಲ್ಲರನ್ನೂ ಸೇರಿಸಬೇಕು ಎಂದು ಸೂಚಿಸುವ ಒಂದು ಪ್ಯಾಪರೈಸ್. ಅದು ಮರಿಯಳನ್ನು ಕೂಡ ನೋಂದಾಯಿಸಲಾಗಿದೆ. ಈ ಕಾರಣದಿಂದಲೇ ಮರಿಯಳನ್ನು ಕೂಡ ನೋಂದಾಯಿಸಿದರು. 11ನೇಯದು ಲ್ಯಾಪಿಡಸ್ ವಿನೇಟಸ್ ಶಿಲಾಸನ. ಲ್ಯಾಪಿಡಸ್ ವಿನೇಟಸ್ ಎಂಬ ಶಿಲಾಸನ ಕೂಡ ಲಭಿಸಿದೆ. ಈ ಶಿಲಾಸನವು ಸಿರಿಯಾದಲ್ಲಿ ಫಿರಿನಿಯಸ್ ಕಾಲದಾಗಿದೆ. ಲೂಕನ ಸುವಾರ್ತೆ 2:2ರ ಪ್ರಕಾರ
ಸಿರಿಯಾ ದೇಶಕ್ಕೆ ಕ್ವಿರಿನಿಯಸ್ ದೇಶಾಧಿಪತಿಯಾಗಿದ್ದನು ಎಂದು ನಮಗೆ ತಿಳಿದು ಬರ್ತದೆ. 1ನೇ ಶತಮಾನದ ಕಾಲದ ಈ ಲ್ಯಾಪಿಡಸ್ ವಿನೇಟಸ್ ಬೈರೂತ್ ಎಂಬ ಪ್ರದೇಶದಲ್ಲಿ, ಸಿರಿಯಾದ ಬೈರೂತ್ ಪ್ರದೇಶದಲ್ಲಿ ದೊರಕಿದೆ. ರೋಮನ್ ಕಾಲದಲ್ಲಿ ಅದು ಸಿರಿಯಾ ಪ್ರದೇಶದ ಬೈರೂತ್ ಪ್ರದೇಶವಾಗಿತ್ತು. ಇದರಲ್ಲಿ 2 ವಿಷಯಗಳಿವೆ. ಸಿರಿಯಾದಲ್ಲಿ ಜನಗಣತಿ ನಡೆಸಬೇಕು ಎಂಬ ಒಂದು ವಿಷಯ ಮತ್ತು ಲೆಬನಾನ್ ಪರ್ವತದ ಮೇಲೆ ಯುದ್ಧ ಮಾಡಬೇಕು ಎಂಬ ಇನ್ನೊಂದು ವಿಷಯ. ಆದ್ದರಿಂದನೇ ಕ್ವಿರಿನಿಯಸ್ ಈ ಸೆಕೆಂಡಸ್ ಎಂಬುವರಿಗೆ ಆದೇಶಿಸಿದ ಈ ಶಾಸನಗಳಲ್ಲಿ ಇದೆ. ಹೀಗಾಗಿ ಕ್ವಿರಿನಿಯಸ್ನ ಕಾಲದಲ್ಲಿ ಜನಗಣತಿ ನಡೆಸಲ್ಪಟ್ಟಿತ್ತು ಎಂದು ಲೂಕನು ಬರೆದದ್ದು ಕೂಡ ಬಹಳ ನಿಖರವಾಗಿ ನಿಜವೆಂದು ಇತಿಹಾಸದಲ್ಲಿ ದೊರಕಿದೆ. ಈ ಶಿಲಾಸನದ ಮೂಲಕ ಸಾಬೀತಾಗಿದೆ. 12ನೇದು ಕನ್ಯಾಜನದ ಕುರಿತಾದ ಪ್ಯಾಪರೈಸ್. ಇನ್ನೊಂದು ವಿಷಯವೇನೆಂದರೆ, ಪ್ಯಾಪರೈಸ್ ಆಕ್ಸರಿಂಕಸ್ 405 ಎಂಬ ಪ್ಯಾಪರೈಸ್ ಕೂಡ ದೊರಕಿದೆ. ಇರೇನಿಯಸ್ ಕ್ರಿಸ್ತಶಕ 200ರಲ್ಲಿ ಕನ್ಯಾ ಗಂಡನ ಬಗ್ಗೆ ಬರೆದ ಪ್ಯಾಪರೈಸ್ ಅದು. ಏಸು ಕನ್ಯೆಗೆ ಜನಿಸಿದನು, ಮರಿಯಳ ಮಗ ಎಂದು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಟೆರ್ಟುಲಿಯನ್, ಇರೇನಿಯಸ್, ಜಸ್ಟಿನ್ ಮಾರ್ಟರ್, ಇಗ್ನೇಷಿಯಸ್, ಅರಿಸ್ಟ್ರೈಡಸ್ ಎಂಬ ಪ್ರಮುಖ ಇತಿಹಾಸಕಾರರು ಕನ್ಯಾ ಗಂಡನ ಬಗ್ಗೆ ಬರೆದಿದ್ದಾರೆ. ಮರಿಯಳು ಕನ್ಯೆಯಾಗಿದ್ದು ಏಸು ಎಂಬ ಮಗುವಿಗೆ ಜನ್ಮ ನೀಡಿದ್ದಾಳೆ ಎಂಬುದಕ್ಕೆ ಈ ಇತಿಹಾಸಕಾರರ ಬರಹಗಳು ಉತ್ತಮ ಸಾಕ್ಷ್ಯಾಧಾರಗಳಾಗಿವೆ. 2ನೇ ಶತಮಾನದಲ್ಲಿ ಕೂಡ ಕನ್ಯಾಚರಣದ ಬಗ್ಗೆ ನಂಬಿಕೆ ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟಿತ್ತು. 3ನೇ ಶತಮಾನಕ್ಕೆ ಸೇರಿದ ಆಕ್ಸರಿಂಕಸ್ 405 ಈಜಿಪ್ಟ್ನಲ್ಲಿ ದೊರಕಿದ ಶಾಸನ ಇದು. ಇದರ ಮೂಲಕವೂ ಏಸು ಕನ್ಯೆಗೆ ಜನಿಸಿದನು ಎಂಬ ವಿಷಯವನ್ನು ನಿರ್ಧರಿಸಿದೆ. ಆ ಪೆಪರೈಸ್ನಲ್ಲಿ ಕನ್ಯಾಕುಮಾರನ ಬಗ್ಗೆ, ಸುಗಂಧ ದ್ರವ್ಯಗಳ ಬಗ್ಗೆಯೂ ಬರೆಯಲ್ಪಟ್ಟಿದೆ. ಹೀಗೆ ಐತಿಹಾಸಿಕ ಮತ್ತು ಪುರಾತತ್ವ ಸಾಕ್ಷ್ಯಾಧಾರಗಳ ಮೂಲಕ ಏಸು ಕ್ರಿಸ್ತರ ಜನನದ ಬಗ್ಗೆ ಸಾಕ್ಷ್ಯಾಧಾರಗಳು ಲಭಿಸಿವೆ. ಏಸು ಕ್ರಿಸ್ತರು ಜೀವಿಸಿದ್ದು ನಿಜ, ಆತನು ಕನ್ಯೆಗೆ ಹುಟ್ಟಿದ್ದು ನಿಜ, ಆತನು ಬೆತ್ಲೆಹೇಮ್, ನಜರೇತ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಸಿಸಿದ್ದು ನಿಜ, ಆತನು ಜನಗಣತಿಯ ಬಗ್ಗೆ ಬೈಬಲ್ ಬರೆದ ವಿಷಯ ನಿಜ. ಬೈಬಲ್ಗೆ ಸಂಬಂಧಿಸಿದ ಪ್ರತಿಯೊಂದು ವಿಷಯವೂ ಐತಿಹಾಸಿಕ ಆಧಾರಗಳಿಂದಲೂ ಪುರಾತತ್ವ ಆಧಾರಗಳಿಂದಲೂ ಲಭಿಸಿವೆ. ಯೇಸು ಕ್ರಿಸ್ತರ ಜನನದ ಬಗ್ಗೆ ಪ್ರತಿಯೊಂದು ಒಂದು ಸಾಕ್ಷಿಯಾಗಿ ಕಾಣಿಸಲ್ಪಟ್ಟಿದೆ. ಈ ವಿಷಯಗಳೆಲ್ಲ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸ್ತೇನೆ. ಹಾಗಾಗಿ ಯೇಸು ಕ್ರಿಸ್ತರ ಜನನದ ಹಿಂದೆ ಅನೇಕ ಐತಿಹಾಸಿಕ ಆಧಾರಗಳು, ಅನೇಕ ಪುರಾತತ್ವ ಆಧಾರಗಳು ಕೂಡ ಇವೆ. ಇವೆಲ್ಲವೂ ಇಂದಿಗೂ ಲಭ್ಯವಾಗುತ್ತಿವೆ. ಕೆಲವು ಮ್ಯೂಸಿಯಂಗಳಲ್ಲಿವೆ, ಕೆಲವು ಇಸ್ರಾಯೇಲ್ ಆಂಟಿಕ್ವಿಟಿಯಸ್ ಅಥಾರಿಟಿಯಲ್ಲಿವೆ, ಕೆಲವು ಇತಿಹಾಸದಲ್ಲಿಯೂ ಲಭ್ಯವಾಗುತ್ತಿವೆ. ಇಂತಹ ಯೇಸು ಕ್ರಿಸ್ತರ ಜನನವು ಇತಿಹಾಸದಲ್ಲಿ ನಿಜವಾದದ್ದು, ಘನವಾದದ್ದು, ಅಮೂಲ್ಯವಾದದ್ದು. ಅದಕ್ಕಾಗಿಯೇ ಪ್ರಪಂಚದಾದ್ಯಂತ ಪ್ರತಿಯೊಬ್ಬರೂ ಯೇಸು ಕ್ರಿಸ್ತರ ಜನನದ ಬಗ್ಗೆ ಚರ್ಚಿಸುತ್ತಿದ್ದಾರೆ, ಹೇಳ್ತಾ ಇದ್ದಾರೆ, ಬೋಧಿಸ್ತಾ ಇದ್ದಾರೆ, ಪ್ರಕಟಿಸುತ್ತಿದ್ದಾರೆ ಮತ್ತು ಸಂತೋಷದಿಂದ ಸಂಭ್ರಮಿಸುತ್ತಿದ್ದಾರೆ. ಅಂತಹ ಯೇಸು ಕ್ರಿಸ್ತರ ಜನನಕ್ಕೆ ಬಹಳ ಉತ್ತಮವಾದದ್ದು, ಘನವಾದದ್ದು, ನಮ್ಮೆಲ್ಲರಿಗೂ ಪ್ರಪಂಚಕ್ಕೆ ವಿಮೋಚನೆಯನ್ನುಂಟು ಮಾಡುವ, ಶಾಂತಿ ಸಮಾಧಾನಗಳನ್ನು ಅನುಗ್ರಹಿಸುವ ಯೇಸು ಕ್ರಿಸ್ತರ ಜನನ. ಈ ವಿಷಯವೆಲ್ಲ ಸ್ಪಷ್ಟವಾಗಿ ಅರ್ಥವಾಗಿದೆ. ಮತ್ತೊಂದು ಅದ್ಭುತವಾದ ಒಳ್ಳೆಯ ಅಂಶದೊಂದಿಗೆ ಮತ್ತೊಂದು ವಿಡಿಯೋದ ಮೂಲಕ ನಾನು ನಿಮ್ಮನ್ನು ಸಂಧಿಸ್ತೇನೆ. ಅಲ್ಲಿಯವರೆಗೂ ದೇವಾದಿ ದೇವನ ಕೃಪೆ ನಮ್ಮೆಲ್ಲರೊಂದಿಗೆ ಇರಲಿ. ಆಮೇನ್.